ಕೂಡ ಸಾಕಷ್ಟು ಜನ ಬರ್ತಾ ಇದ್ರು, ಸಂಭ್ರಮಾಚರಣೆ ಮಾಡಬೇಕು ನಮ್ಮ ವೀರ ಯೋಧ ಬಂದಂತ ಟೈಮ್ನಲ್ಲಿ ಅಂತ. ಬಟ್ ಭದ್ರತಾ ದೃಷ್ಟಿಯಿಂದ ಅದಲ್ಲಿ ಸಾಧ್ಯವಾಗ್ತಾ ಇಲ್ಲ. ಪೊಲೀಸರು ಸದ್ಯಕ್ಕೆ ಅಲ್ಲಿ ನಿಷೇಧವನ್ನ ಹೇರಿದ್ದಾರೆ ಸಾರ್ವಜನಿಕರಿಗೆ. ಅದ್ರ ಜೊತೆಗೆ ಸಂಜೆ ನಡೆಯುವಂತ ಬೀಟಿಂಗ್ ರಿಟ್ರೀಟ್ ಅನ್ನೋದನ್ನು ಕೂಡ ಇವತ್ತು ರದ್ದು ಮಾಡಿದ್ದಾರೆ. ಭದ್ರತಾ ದೃಷ್ಟಿಯಿಂದ ಬೀಟಿಂಗ್ ರಿಟ್ರೀಟ್ ರದ್ದಾಗಿದೆ. ಬೀಟಿಂಗ್ ರಿಟ್ರೀಟ್ ರದ್ದನ್ನ ಸೇನಾ ಅಧಿಕಾರಿಗಳು ಮಾಡಿದ್ದಾರೆ. ಒಂದೊಂದ್ ಕಡೆ ಗಡಿಯಿಂದ ಜನರನ್ನ ವಾಪಸ್ ಕಳಿಸ್ತಾ ಇದ್ದಾರೆ ಪೊಲೀಸರು. ಭದ್ರತಾ ದೃಷ್ಟಿಯಿಂದ ಅಲ್ಲಿಂದ ವಾಪಸ್ ಕಳಿಸ್ತಾ ಇದ್ದಾರೆ. Wing Commander Abhinandan is coming back to India from this route today. It will take a few hours more. You will have to wait for that, but he's on his way. And as far as the parade of the retreat ceremony of the border security force is concerned, that will not be held today. देखिए, आज हमारे लिए सबके लिए देश में ये ज़्यादा इम्पोर्टेंट है कि हमारे विंग कमांडर अभिनंदन देश में वापस आ जाएं. दिस इज़ आवर फर्स्ट प्रायोरिटी टुडे. और द बॉर्डर सिक्योरिटी फोर्स उसको मद्देनजर रखते हुए, क्योंकि उनके टाइमिंग का कुछ क्लियर नहीं हो रहा. नहीं, वो ठीक है जी, लोगों का सेंटिमेंट्स वी रिस्पेक्ट, बट उनका देश वापस आना आज बाकी सारे सेंटिमेंट से ऊपर है हमारे लिए, सारे देशवासियों के लिए. अभी कुछ घंटे लगेंगे जी, रास्ते में हैं, चले हुए हैं, बिकॉज देयर इज अ स्टैंडर्ड प्रोटोकॉल. द इंटरनेशनल रेड क्रॉस इज ऑल्सो इन्वॉल्व, सो ऑल दोज प्रोसीजर्स आर बीइंग फॉलोड. नहीं जी, इंडियन एयरफोर्स करेगी. ही इज ए सर्विंग ऑफिसर ऑफ द इंडियन एयरफोर्स, so the senior team of the Indian Air Force from the air headquarters is on the way. तो वो आके ಹಾಗಾದ್ರೆ ಹಸ್ತಾಂತರದ ಬಳಿಕ ಏನೆಲ್ಲ ಪ್ರೊಸೀಜರ್ ಆಗುತ್ತೆ? ಶೀಘ್ರವೇ ಭಾರತಕ್ಕೆ ಪೈಲಟ್ ಹಸ್ತಾಂತರ ಆಗುತ್ತೆ. ಹಸ್ತಾಂತರದ ಬಳಿಕ ಪೈಲಟ್ ಶರೀರವನ್ನ ತಪಾಸಣೆಗೆ ಒಳಪಡಿಸಲಾಗುತ್ತೆ. ಯಾವುದೇ ರಹಸ್ಯ ಕ್ಯಾಮೆರಾವನ್ನ ಇಟ್ಟಿದ್ದಾರಾ ಇಲ್ವಾ ಅನ್ನೋದನ್ನ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ತಾರೆ ಅಧಿಕಾರಿಗಳು ಅನ್ನೋ ಮಾಹಿತಿ ಸಿಕ್ಕಿದೆ. ಹಸ್ತಾಂತರ ಆದ್ಮೇಲೆ ಏನೆಲ್ಲ ಪ್ರೊಸೀಜರ್ಗಳು ನಡೆಯುತ್ತೆ ನಮ್ಮ ದೇಶದಲ್ಲಿ ಅನ್ನೋ ಬಗ್ಗೆ ಸದ್ಯಕ್ಕೆ ನಾವೀಗ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ದೀವಿ. ಯಾವುದೇ ರಹಸ್ಯ ಕ್ಯಾಮೆರಾವನ್ನ ಇಟ್ಟು ಕಳಿಸಿದ್ದಾರಾ ಅಲ್ಲಿನ ಸೇನೆ ಅನ್ನೋದನ್ನ ಫಸ್ಟ್ ಖಾತ್ರಿ ಪಡಿಸ್ಕೊಳ್ತಾರೆ. ಅದಕ್ಕೋಸ್ಕರ ಪರಿಶೀಲನೆ ನಡೆಯುತ್ತೆ. ಶೀಘ್ರದಲ್ಲೇ ಭಾರತಕ್ಕೆ ಪೈಲಟ್ ಹಸ್ತಾಂತರ ಆದ್ಮೇಲೆ ಈ ಪ್ರೋಸೆಸ್ ನಡೆಯುತ್ತೆ. ಹಸ್ತಾಂತರ ಆದ್ಮೇಲೆ ಪೈಲಟ್ ಶರೀರವನ್ನ ಸಂಪೂರ್ಣವಾಗಿ ತಪಾಸಣೆಗೆ ಒಳಪಡಿಸ್ತಾರೆ. ಯಾವುದಾದ್ರೂ ರಹಸ್ಯ ಕ್ಯಾಮೆರಾವನ್ನ ಇಟ್ಟು ಕಳಿಸಿದ್ದಾರಾ ಅನ್ನೋದನ್ನ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ತಾರೆ. ಯಾತಕ್ಕೋಸ್ಕರ ಮಾಡ್ತಾರೆ ಅಂದ್ರೆ ಸಹಜವಾಗಿ ನಮ್ಗೆ ಅನುಮಾನ ಇದ್ದೇ ಇರುತ್ತೆ. ಪಾಕಿಸ್ತಾನವನ್ನ ಒಂದು ಹೆಜ್ಜೆ ಕೂಡ ನಂಬೋದಕ್ಕೆ ಚಾನ್ಸೇ ಇಲ್ಲ, ಸಾಧ್ಯನೇ ಇಲ್ಲ. ಆ ಅನುಮಾನ ಪರಿಹಾರಕ್ಕೆ ಪೈಲಟ್ ಅನ್ನ ಪರಿಶೀಲನೆ ಮಾಡೋದು. ಸ್ಕ್ಯಾನರ್ ಬಗ್ಗೆ ಯಂತ್ರದಿಂದ ಪರಿಶೀಲನೆ ಮಾಡ್ತಾರೆ. ಪಾಕ್ನಲ್ಲಿ 2 ದಿನ ಏನಾಯ್ತು ಅನ್ನೋ ಬಗ್ಗೆ ಸಂಪೂರ್ಣವಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ, ವಿಚಾರಣೆಗೆ ಒಳಪಡಿಸ್ತಾರೆ. ಹಸ್ತಾಂತರ ಆದ ತಕ್ಷಣ ಈ ಪ್ರೋಸೆಸ್ ಎಲ್ಲ ನಡೆಯುತ್ತೆ. ಫಸ್ಟ್ ಹಸ್ತಾಂತರ ಆದ ತಕ್ಷಣ ಪೈಲಟ್ ಶರೀರವನ್ನ ತಪಾಸಣೆ ಮಾಡ್ತಾರೆ. ಯಾವುದೇ ರಹಸ್ಯ ಸಾಧನವನ್ನ ಇಟ್ಟಿದ್ದಾರಾ ಅನ್ನೋದನ್ನ ಫಸ್ಟ್ ಖಾತ್ರಿ ಪಡಿಸ್ಕೊಳ್ತಾರೆ. ಶೀಘ್ರದಲ್ಲೇ ಪೈಲಟ್ ಹಸ್ತಾಂತರ ಆಗುತ್ತೆ. ಅದಕ್ಕೋಸ್ಕರ ಇಡೀ ದೇಶವೇ ಕಾಯ್ತಾ ಇದೆ. ಹಸ್ತಾಂತರ ಆದ ತಕ್ಷಣ ಪೈಲಟ್ ಶರೀರವನ್ನ ಕಂಪ್ಲೀಟ್ ಆಗಿ ತಪಾಸಣೆಗೆ ಒಳಪಡಿಸ್ತಾರೆ. ಒಂದ್ ರೀತಿ ಸ್ಕ್ಯಾನರ್ ಬಗೆಯ ಯಂತ್ರ ಇರುತ್ತೆ. ಆ ಯಂತ್ರದ ಮುಖಾಂತರವಾಗಿ ಪರಿಶೀಲನೆಯನ್ನ ಮಾಡ್ತಾರೆ. ಅದ್ರ ಜೊತೆಗೆ ಏನಾಯ್ತು 2 ದಿನಗಳ ಕಾಲ ಅಲ್ಲಿ ಏನೆಲ್ಲ ಆಯ್ತು, ಯಾರ್ಯಾರು ನಾವು ವಿಡಿಯೋ ಕೂಡ ನೋಡಿದೀವಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರೋದು, ಅದು ಅಭಿನಂದನ್ ಅವರದ್ದೇ ಅಂತ ಹೇಳಲಾಗ್ತಾ ಇದೆ. ಆ ವಿಡಿಯೋದಲ್ಲಿ ಸಾಕಷ್ಟು ಹಿಂಸೆಯನ್ನ ಮಾಡಿದ್ದಾರೆ, ಒಂದಿಷ್ಟು ಕೃತ್ಯಗಳನ್ನ ಎಸಗಿದ್ದಾರೆ. ನಿಜಕ್ಕೂ ಆ ರೀತಿ ಹಿಂಸೆಯನ್ನ ಕೊಟ್ಟಿದ್ದು ಸೇನೆನ ಅಥವಾ ಅಲ್ಲಿನ ಸ್ಥಳೀಯ ಯುವಕರ? ಈ ಬಗ್ಗೆ ಎಲ್ಲ ಒಂದಿಷ್ಟು ವಿಚಾರಣೆಯನ್ನ ನಡೆಸ್ತಾರೆ. ಹಸ್ತಾಂತರದ ಬಳಿಕ ಸಾಕಷ್ಟು ಪ್ರೊಸೀಜರ್ಗಳು ಆಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಸ್ತಾಂತರ ಆಗುತ್ತೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ವಿಂಗ್ ಕಮಾಂಡರ್ ಸುದರ್ಶನ್ ಅವರು ಇದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ.
ಇನ್ನು ನಮ್ಮ ಜೊತೆಗೆ ಸ್ಕ್ವಾಡರ್ ಲೀಡರ್ ಭಾಸ್ಕರ್ ಅವರು ಕೂಡ ಕಂಟಿನ್ಯೂ ಆಗ್ತಾ ಇದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಸುದರ್ಶನ್ ಸರ್, ಇವಾಗ ನಾವು ನೋಡಿದ್ವಿ ಯಾವ ರೀತಿ ಪ್ರೊಸೀಜರ್ಗಳು ಆಗುತ್ತೆ ಅಂತ. ಸಹಜವಾಗಿ ಅನುಮಾನ ಇದ್ದೇ ಇರುತ್ತೆ, ಬಟ್ ಕಂಪ್ಲೀಟ್ ಆಗಿ ಒಂದಿಷ್ಟು ಬಾಡಿ ಸ್ಕ್ಯಾನ್ ರೀತಿಯಲ್ಲಿ ಒಂದು ಮೆಷಿನ್ ಅನ್ನ ಇಟ್ಬಿಟ್ಟು ಸ್ಕ್ಯಾನ್ ಮಾಡ್ತಾರೆ ಅಂತ. ಹಸ್ತಾಂತರ ಆದ ತಕ್ಷಣ ಏನೆಲ್ಲ ಪ್ರೊಸೀಜರ್ ಆಗುತ್ತೆ, ಯಾರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಫಸ್ಟ್? ನೋಡಿ, ಪಾಕಿಸ್ತಾನದ ಹಿನ್ನೆಲೆಯನ್ನು ನಾವು ಗಮನಿಸಿದರೆ ಅವರ ಒಂದು ಸಸ್ಪಿಷಿಯಸ್ ಬಿಹೇವಿಯರ್ ನೋಡಿಕೊಂಡ್ರೆ ಮೊದಲು ಅವರ ದೈಹಿಕ ತಪಾಸಣೆ ಮಾಡ್ತಾರೆ. ಏನೇನು ಇಂಜುರಿ ಆಗಿದೆ ಅವರಿಗೆ, ಏನೇನಾದರೂ ಒಳಗಡೆ ಅಳವಡಿಸಿದಾರಾ, ನೀವು ಹೇಳಿದಾಗೆ ಒಳಗಡೆ ಏನಾದರೂ ಅಳವಡಿಸಿದಾರಾ, ಅಥವಾ ಅವರಿಗೇನಾದರೂ ಟಾರ್ಚರ್ ಕೊಟ್ಟಿದ್ದಾರಾ, ಏನಾದರೂ ಜಿನೇವಾ ಕನ್ವೆನ್ಷನ್ ಅದನ್ನು ಉಲ್ಲಂಘಿಸಿ ಮತ್ತೇನಾದರೂ ಅವರಿಗೆ ಹಿಂಸೆ ಕೊಟ್ಟಿದ್ದಾರಾ, ಅವರ ಮಾನಸಿಕ ಪರಿಸ್ಥಿತಿ ಹೇಗಿದೆ, ಅವರಿಗೇನಾದರೂ ಒಂದು ಫೋರ್ಸಿಬಲಿ ಒಂದು ಕನ್ಫೆಷನ್ ಏನಾದರೂ ತೊಗೊಂಡಿದ್ದಾರಾ, ಹೇಳಿಕೆ ತೊಗೊಂಡಿದ್ದಾರಾ, ಇವನ್ನೆಲ್ಲ ದೈಹಿಕ ಮತ್ತು ಮಾನಸಿಕವಾಗಿ ಅವರನ್ನು ಸಂಪೂರ್ಣವಾಗಿ ಪರಿಶೀಲನೆಗೆ ಒಳಪಡಿಸ್ತಾರೆ. ಆಮೇಲೆ ಅವರು ಈಸ್ ಎ ಸರ್ವಿಂಗ್ ಪೈಲಟ್ ಆಫ್ ದಿ ಇಂಡಿಯನ್ ಏರ್ಫೋರ್ಸ್, ಸೊ ಇಟ್ ವಿಲ್ ಬಿ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಏರ್ಫೋರ್ಸ್ ಆಸ್ ಅನ್ ಆರ್ಗನೈಸೇಷನ್ ಅವರನ್ನು ಸ್ವಾಗತಿಸಿಬಿಟ್ಟು ಅವರ ಏರ್ಫೋರ್ಸ್ ಪ್ರೊಸೀಜರ್ಗಳು ಏನಿದ್ದಾವೆ ಅದರ ಪ್ರಕಾರ ಅವರನ್ನು ಪುನಃ ಮತ್ತೆ ಅವರ ಯೂನಿಟ್ಗೆ ವಾಪಸ್ ಕಳಿಸ್ತಾರೆ. ಕಳಿಸೋಕ್ಕಿಂತ ಮುಂಚೆ ಏರ್ ಹೆಡ್ ಕ್ವಾರ್ಟರ್ನಲ್ಲಿ ಅವ್ರದ್ದು ಇನ್ನೊಂದು ಹೈ ಲೆವೆಲ್ ಮೀಟಿಂಗ್ ಆಗುತ್ತೆ. ಅದರಲ್ಲಿ ಅವರು ಮುಕ್ತವಾಗಿ ಮಾತಾಡೋಕ್ಕೆ ಅವಕಾಶ ಇರುತ್ತೆ. ಆಗ ಅವ್ರು ಏನು ಹೇಳ್ತಾರೆ ಅದರ ಒಂದು ಮಾಹಿತಿ ನಮಗೆ ಏರ್ಫೋರ್ಸ್ ಹೆಡ್ ಕ್ವಾರ್ಟರ್ ಮುಖಾಂತರ ಜನತೆಗೆ ಗೊತ್ತಾಗುತ್ತೆ. ಇದರಲ್ಲೆಲ್ಲ ಸ್ವಲ್ಪ ಸಮಯ ಹಿಡಿಯುತ್ತೆ, ಈಗಲೇ ಎಲ್ಲ ಹೇಳೋಕ್ಕಾಗಲ್ಲ. ಮುಂದೆ ಅವ್ರದ್ದು ಹೇಳಿಕೆ ಪ್ರಕಾರ ನಾವು ಅವರು ಏನೆಲ್ಲ ಅನುಭವಿಸಿದ್ರು ಈ ಇಷ್ಟು ಗಂಟೆಗಳಲ್ಲಿ ಅಂತ ಒಂದು ಮಾಹಿತಿ ಸಿಗುತ್ತೆ. ಆದರೆ ಇಲ್ಲಿ ನಾವು ಯಾಕೆ ಪಾಕಿಸ್ತಾನನ ಅನುಮಾನ ಪಡ್ತೀವಿ, ಯಾಕೆ ಪ್ರಪಂಚದಲ್ಲೆಲ್ಲ ಪಾಕಿಸ್ತಾನಕ್ಕೆ ಇಷ್ಟು ಅನುಮಾನ? ಈಗ ಎಲ್ಲರೂ ಬಸ್ ವರ್ಡ್ ಏನು ಅಂದರೆ ಜಿನೇವಾ ಕನ್ವೆನ್ಷನ್ ಆಸ್ ಪರ್ ಜಿನೇವಾ ಕನ್ವೆನ್ಷನ್ ಹಾಗೆ ಹೀಗೆ ಏನೇನೋ ಹೇಳ್ತಾರೆ. ನಿಮಗೆ ಗೊತ್ತಾ ಜಿನೇವಾ ಕನ್ವೆನ್ಷನ್ ಎಷ್ಟನೇ ವರ್ಷದಲ್ಲಿ ಜಾರಿ ಬಂದಿತ್ತು? 1949 ಜಿನೇವಾ ಕನ್ವೆನ್ಷನ್ ಪೋಸ್ಟ್ ಸೆಕೆಂಡ್ ವರ್ಲ್ಡ್ ವಾರ್ ವಾಸ್ ಇಂಪ್ಲಿಮೆಂಟೆಡ್ ಆಲ್ ಓವರ್ ದ ವರ್ಲ್ಡ್. ಬಟ್ ಪಾಕಿಸ್ತಾನ್ ಒಂದು ರೋಗ್ ಸ್ಟೇಟ್ ಆಗಿರೋದ್ರಿಂದ ಜಿನೇವಾ ಕನ್ವೆನ್ಷನ್ಗೆ ಯಾವ ಕಿಮ್ಮತ್ತು ಕೊಡಲ್ಲ ಅವರು. ನಿಮಗೆ ನೆನಪಿರ್ಬೋದು 1971 ಯುದ್ಧ ಆದಮೇಲೆ ಭಾರತ ಕೆಲವೇ ತಿಂಗಳುಗಳಲ್ಲಿ 93,000 ಜನ ಪಾಕಿ ಯುದ್ಧ ಕೈದಿಗಳನ್ನು ಬಿಡುಗಡೆ ಮಾಡ್ತು. ಆದರೆ ನಮ್ಮ 12 ಪೈಲಟ್ಗಳು ಯುದ್ಧ ಕೈದಿಗಳಾಗಿದ್ದರು. ಆ ಸಮಯದಲ್ಲಿ ಸುಮಾರು 480 ಸೇನೆಯ ಸೈನಿಕರು ಯುದ್ಧ ಕೈದಿಗಳಾಗಿದ್ದು. ಅವ್ರನ್ನ ಬಿಡುಗಡೆ ಮಾಡಿದ್ದು ಯಾವಾಗ? ಬರೋಬ್ಬರಿ 1 ವರ್ಷ ಆದಮೇಲೆ. ಆ 1 ವರ್ಷದಲ್ಲಿ ಈ ಯುದ್ಧ ಕೈದಿಗಳ ಮನೋಸ್ಥೈರ್ಯ ಸಂಪೂರ್ಣವಾಗಿ ಕಳ್ಕೊಂಡ್ಬಿಟ್ಟಿದ್ರು. ಇನ್ನೇನು ನಮಗೆ ಬಿಡುಗಡೆ ಸಿಗೋದೇ ಇಲ್ಲ ಅನ್ನೋ ಒಂದು ಮನೋಸ್ಥಿತಿಗೆ ಬಂದ್ಬಿಟ್ಟಿದ್ರು. ಆವಾಗ ಏನು ಮಾಡ್ತಾರೆ, 3 ಜನ ಏರ್ಫೋರ್ಸ್ ಪೈಲಟ್ಗಳು, ಅದರಲ್ಲಿ ನಮ್ಮ ಮೈಸೂರಿನವರು ಒಬ್ಬರಿದ್ದಾರೆ, ಹರೀಶ್ ಸಿನ್ನಿಜಿ ಅಂತೇಳಿ, ದಿಲೀಪ್ ಪರುಲ್ಕರ್, MS ಗ್ರೇವಾಲ್, ಈ 3 ಜನ ಪೈಲಟ್ಟು ಊಟದಲ್ಲಿ ಬರ್ತಿದ್ದ ಚಾಕು ಚಮಚಗಳನ್ನು ಯೂಸ್ ಮಾಡಿಕೊಂಡು ಕ್ಷೌರಿಕನಿಂದ ಸಿಕ್ಕ ಒಂದು ಕತ್ತರಿ ತಗೊಂಡು ಗೋಡೆಯಲ್ಲಿ ಕನ್ನ ಕೊರಿಯೋಕ್ಕೆ ಶುರು ಮಾಡ್ತಾರೆ. ಇನ್ನು ಎಸ್ಕೇಪ್ ಆಗಲೇಬೇಕು, ಯಾಕಂದರೆ ನಾವು ಇನ್ನು ಭಾರತ ನೋಡೋಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಒಂದು ಅವರಿಗೆ ಅನುಮಾನ ಹುಟ್ಟಿಬಿಟ್ಟಿರುತ್ತೆ ಅವರ ಕಾರ್ಯವೈಖರಿ ನೋಡಿ. ಸೊ ಹೀಗೆ ಮೊದಲ ಬಾರಿಗೆ 3 ಜನ ಪೈಲಟ್ಗಳು ರಾವಲ್ಪಿಂಡಿಯ ಸೆರೆಮನಿಯಿಂದ ಓಡಿ ಹೋಗ್ಬಿಡ್ತಾರೆ. ಆದರೆ ದುರದೃಷ್ಟವಶಾತ್ ಅವರು ಮತ್ತೆ 2ನೇ ದಿವಸಕ್ಕೆ ವಾಪಸ್ ಬರೋವಂಥ ಸನ್ನಿವೇಶನೂ ಆಗುತ್ತೆ. ಅವರು ವಾಪಸ್ ಬಂದಮೇಲೆ ಅಲ್ಲಿ ಜೈಲಿನ ಸಿಬ್ಬಂದಿಗಳು ಹೇಳ್ತಾರೆ, ನಿಮಗಿರೋಷ್ಟು ಧೈರ್ಯ ನಮ್ಮ ಪಾಕಿಸ್ತಾನಿ ಪೈಲಟ್ಗಳು ಇದ್ದಿದ್ರೆ ನಮ್ಮ ಪಾಕಿಸ್ತಾನದ ವಾಯುಸೇನೆಯ ಚರ್ಯನೇ ಬದಲಾಗ್ತಿತ್ತು ಅಂತ.
ಸೊ ಹಾಗೆ ಯಾತನೆಗಳನ್ನು ಅನುಭವಿಸಿ 1 ವರ್ಷದವರೆಗೂ ಜೈಲಿನಲ್ಲಿದ್ದ ನಮ್ಮ ಭಾರತೀಯ ಯುದ್ಧ ಖೈದಿಗಳನ್ನು 1 ವರ್ಷದ ನಂತರ ಬಿಡುಗಡೆಯಾಗುತ್ತೆ. ಇನ್ನು ನಚಿಕೇತ, ಕ್ಯಾಪ್ಟನ್ ಸೌರವ್ ಕಾಲಿಯಾ, ಅಜಯ್ ಮಿಶ್ರಾ ಅವರಿಗೆಲ್ಲ ಏನು ಮಾಡಿದರು ಅಂತ ನಿಮಗೆಲ್ಲ ಬಹುಶಃ ಗೊತ್ತಿರ್ಬೋದು. ಆ ಒಂದು ಅನುಮಾನದ ಹಿನ್ನೆಲೆಯಲ್ಲಿ ನಾವು ಇದನ್ನು ಬಹಳ ಸೀರಿಯಸ್ ಆಗಿ ಪರಿಗಣಿಸುತ್ತೆ. ಅದು ಸುಮಾರು 2 ದಿವಸ ಇದ್ದರು. ಬಟ್ 2 ದಿವಸದಲ್ಲಿ ಏನೇನೆಲ್ಲ ಅವರಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟಿರೋದಾಗಲಿ, ದೈಹಿಕವಾಗಿ ಹಿಂಸೆ ಕೊಟ್ಟಿರೋದಾಗಲಿ, ಅಥವಾ ಅವರ ಮನೋಬಲವನ್ನು ಕುಗ್ಗಿಸುವ ಮಾತುಗಳನ್ನಾಡಿ ಅವರ ಮಾನಸಿಕ ಸಮತೋಲನವನ್ನು ಒಂದು ಡಿಸ್ಟರ್ಬ್ ಮಾಡಿರೋ ಒಂದು ಹಿನ್ನೆಲೆ, ಅದನ್ನೆಲ್ಲ ಬಹಳ ಕೂಲಂಕಷವಾಗಿ ಎಲ್ಲ ವಿಧದಿಂದ ಪರಿಶೀಲಿಸಲಾಗುತ್ತದೆ. ಓಕೆ ಸರ್, ಇವಾಗ ಬ್ರೀಫ್ ಆಗಿ ಒಂದು ಇನ್ವೆಸ್ಟಿಗೇಷನ್ ಅಂತೂ ನಡೆಯುತ್ತೆ. ಬಟ್ ಇವಾಗಿರುವಂತ ಕ್ವೆಶ್ಚನ್ ಅಂದ್ರೆ, ಈಗ ನಾವು ಒಂದಿಷ್ಟು ವಿಡಿಯೋಗಳನ್ನ ಗಮನಿಸಿದ್ವಿ ಸೋಷಿಯಲ್ ಮೀಡಿಯಾದಲ್ಲಿ, ಏನ್ ವೈರಲ್ ಆಗ್ತಾ ಇತ್ತು, ಅದರಲ್ಲಿ ಸಾಕಷ್ಟು ಹೊಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದು ಅಭಿನಂದನ್ ಅವ್ರದೇ ವಿಡಿಯೋ ಅಂತ ಕೂಡ ತುಂಬಾ ಜನ ಹೇಳ್ತಾ ಇದ್ದಾರೆ. ಬಟ್ ಕನ್ಫರ್ಮೇಶನ್ ಅಫಿಷಿಯಲಿ ಯಾವುದು ವಿಡಿಯೋ ರಿಲೀಸ್ ಆಗಿಲ್ಲ. ಸೊ ಟ್ರೀಟ್ಮೆಂಟ್ ನ ಅಗತ್ಯ ಇರಬಹುದೇನೋ ಅಂತ ಅನ್ಸುತ್ತೆ ಆ ವಿಡಿಯೋಗಳನ್ನೆಲ್ಲ ಗಮನಿಸಿದಾಗ. ಬಹುಶಃ ನೋಡಿ, ಇದರಲ್ಲಿ ಹಿನ್ನೆಲೆ ಏನು ಬರುತ್ತೆ ಅಂದರೆ, ಇಲ್ಲಿ 2 ಪೈಲಟ್ಗಳಿದ್ದಾರೆ. ಒಬ್ಬ ಪಾಕಿಸ್ತಾನಿ ಪೈಲಟ್, ಒಬ್ಬ ಭಾರತೀಯ ಪೈಲಟ್. ಈ ಭಾರತೀಯ ಪೈಲಟ್ ಯಾಕೆ ಗಡಿ ಪ್ರವೇಶ ಮಾಡಿ ಹೋಗಬೇಕಾಯ್ತು? ಅಲ್ಲಿಂದ ಬರ್ಬೇಕು ತಾನೆ. ಪಾಕಿಸ್ತಾನಿ ಪೈಲಟ್ ಏನಾಯಿತು ಅಂತ ಯಾರೂ ಹೇಳ್ತಾ ಇಲ್ಲ. ಭಾರತೀಯ ಪೈಲಟ್ ಏನಾಗುತ್ತೆ ಅಂತ ನಮಗೆ ಕ್ಷಣ ಕ್ಷಣಕ್ಕೂ ಮಾಹಿತಿ ಸಿಗ್ತಾ ಇದೆ. ಪಾಕಿಸ್ತಾನಿ ಪೈಲಟ್ಗಳನ್ನು ಚೇಸ್ ಮಾಡ್ಕೊಂಡು ಹೋಗಿದ್ದು ನಮ್ಮ ವಿಂಗ್ ಕಮಾಂಡರ್ ಅಭಿನಂದನ್. ಅವರು ಒಂದ್ಸರಿ ಲಾಕ್ ಮಾಡ್ಕೊಂಡು ಕೂಡಲೇ ಅವ್ರಿಗೆ ಗೊತ್ತಾಗಲ್ಲ ಎಲ್ಲಿವರೆಗೂ ಅತಿಕ್ರಮಣ ಮಾಡಿದ್ದೀವಿ ಅಂತೇಳಿ. ಯಾಕಂದರೆ ಅವರಾಗಲೇ ಲಾಕ್ ಆಗಿಬಿಟ್ಟಿದ್ದಾರೆ, F-16 ಲಾಕ್ ಆಗಿದೆ. ಅವರು ಮಿಸೈಲ್ ಫೈರ್ ಮಾಡಬೇಕು. ಸೊ ಮಿಸೈಲ್ ಫೈರ್ ಮಾಡಿದ ತಕ್ಷಣ F-16 ಉರುಳು ಹೋಯ್ತು. ಅದರ ಪೈಲಟ್ಟು ಅವರು ಕೂಡ ಎಜೆಕ್ಟ್ ಆದರು. ಆ ಎಜೆಕ್ಟ್ ಆದ ಪೈಲಟನ್ನು ಅಲ್ಲಿ ಸ್ಥಳೀಯ POK ಜನಗಳು ಎಷ್ಟು ಮಾರಣಾಂತಿಕವಾಗಿ ಥಳಿಸಿದರು ಅಂದರೆ, 27ನೇ ತಾರೀಕು ಅವ್ರ ಹಾಸ್ಪಿಟಲ್ನಲ್ಲಿ ನಿಧನ ಹೊಂದಿದರು. ಪಾಕಿಸ್ತಾನದ ಸ್ಥಿತಿ ನೋಡಿ. ಅವರ ಯೋಧ ಪೈಲಟ್ನ ದೇಶಕ್ಕಾಗಿ ಮಡಿದ ಅಂತ ಹೇಳ್ಕೊಳಕ್ಕೂ ಆಗಲ್ಲ. F-16 ನಾವು ಉಪಯೋಗಿಸಿವೆ ಅಂತ ಹೇಳ್ಕೊಳಕ್ಕೂ ಆಗಲ್ಲ. ಹಾಗೆ ಮಡಿದ ಪೈಲಟ್ ಯಾರು? ಪಾಕಿಸ್ತಾನದ ಡೆಪ್ಯೂಟಿ ಚೀಫ್ ಆಫ್ ಏರ್ ಸ್ಟಾಫ್ ಮಗ, ಏರ್ ಮಾರ್ಷಲ್ ಉದ್ದೀನ್ ಅವರ ಮಗ. ಇವರು ಸಫ್ರೋಜ್ ಉದ್ದೀನ್. ಯಾಕೆ ಅಂತ ಪರಿಸ್ಥಿತಿ ಬಂತು? ಇದು ಪಾಕಿಸ್ತಾನ ಮಾಡಿಕೊಂಡ ಪಾಪ. ಅವರು F-16 ತಗೊಂಡಾಗ ಅಮೆರಿಕದವರು ಒಂದು ಕ್ಲಾಸ್ ಹಾಕಿದರು. ನೀವು ಈ F-16ನ ನೀವು ಹೇಳಿದ ಪ್ರಕಾರ ಟು ಫೈಟ್ ದ ಟೆರರಿಸಮ್ ಅಂತೇಳಿ ಅವ್ರು ತಗೊಂಡಿದ್ದು. F-16ನ ಅಫೆನ್ಸಿವ್ ಆಪರೇಷನ್ನಲ್ಲಿ ಅವರು ಉಪಯೋಗಿಸೋ ಹಾಗಿಲ್ಲ. ಆ ಒಂದು ಒಪ್ಪಂದ ಮಾಡ್ಕೊಂಡಿದ್ರು somewhere in the 80s when they bought F-16. ಈಗ ಅದನ್ನು ಪ್ರಪಂಚದ ಮುಂದೆ ಹೇಳ್ಕೊಳಕ್ಕೂ ಆಗಲ್ಲ ನಾವು F-16 ಯೂಸ್ ಮಾಡಿದ್ವಿ ಅಂತ. ಅದ್ರ ಪೈಲಟ್ ಏನಾದ? ಯಾಕೆ ಹೇಳ್ತಾರೆ? ನಾವು ಎಷ್ಟು ಹೆಮ್ಮೆಯಿಂದ ನಮ್ಮ ಅಭಿನಂದನ್ ಬರ್ತಾ ಇದ್ದಾರೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದ್ದಾರೆ. ಅವ್ರಿಗೆ ಕ್ಷಣ ಕ್ಷಣಕ್ಕೂ ಅವ್ರಿಗೆ ಏನಾಗ್ತಿದೆ, ಅವರು ಕಷ್ಟ ಅನುಭವಿಸಿದ್ರು. ಅವರು ಪ್ಯಾರಾಶೂಟಿಂದ ಇಳಿದು ಅವರ ಪ್ಯಾರಾಶೂಟ್ ಡ್ರಿಫ್ಟ್ ಆಗಿ ಯಾವುದೋ ಒಂದು ನದಿ ತೀರದಲ್ಲಿ ಬಿತ್ತು. ಅಲ್ಲಿಂದ ಸ್ಥಳೀಯರು ಅವರನ್ನು ಥಳಿಸಿದ್ರು. ವಿಡಿಯೋಗಳನ್ನೆಲ್ಲ ವೈರಲ್ ಮಾಡಬಾರ್ದಾಗಿತ್ತು, ಆದರೂ ಮಾಡಿಬಿಟ್ರು. ಈ ಸೋಷಿಯಲ್ ಮೀಡಿಯಾ ಎಷ್ಟು ಡೈವರ್ಸ್ ಆಗಿದೆ ಅಂದರೆ ಕಂಟ್ರೋಲ್ ಮಾಡೋಕ್ಕಾಗ್ತಿರಲಿಲ್ಲ. ಈಗ ಎಲ್ಲ ಹೇಳ್ತಾ ಇದ್ದಾರೆ ಇಂಥ ವಿಡಿಯೋಗಳನ್ನೆಲ್ಲ ನೀವು ತೆಗೆದಾಕ್ಬಿಡಿ ಅಂತೇಳಿ. ಆಮೇಲೆ ಅವರಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು. ಅಲ್ಲಿ ಮುಂದೆ ಏನಾಯಿತು ಅವರಿಗೆ ಅಂತ ನಮಗೆ ಗೊತ್ತಿಲ್ಲ. ಯಾಕಂದರೆ ಅದು ಇಟ್ ಈಸ್ ಆಲ್ ವಿತ್ ಇನ್ ದ 4 ವಾಲ್ಸ್. ಈಗ ಅವ್ರು ಬಂದ ಮೇಲೆ ಅವರ ಹೇಳಿಕೆಯ ಪ್ರಕಾರ ನಮಗೆ ಅರ್ಥವಾಗುತ್ತೆ ಏನಾಗಿತ್ತು ಅಂತ. ಓಕೆ ಮಾತಾಡ್ತೀನಿ ಸುದರ್ಶನ್ ಸರ್, ಹಾಗೇನೆ ಭಾಸ್ಕರ್ ಸರ್.